ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಗ್ರಾಮೀಣ ಪ್ರದೇಶದ ರೈತಾಪಿ ಕುಟುಂಬದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸದಾಶಿವ್ ಜಗತಾಪ್ ಗೋಳ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಕುರಿತು ವಾಹಿನಿಯೊಂದಿಗೆ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕುಪ್ಕಡ್ಡಿ ಗ್ರಾಮದ ಶ್ರೀ ಜ್ಯೋತಿರ್ಲಿಂಗ ವಿದ್ಯಾಸಂಸ್ಥೆಯ ಅಧೀನದಲ್ಲಿ ಒಳಪಡುವಂತಹ ಶ್ರೀ ಜ್ಞಾನದೇವ ವಿದ್ಯಾ ಚೇತನ ಶಿಕ್ಷಣ ಸಂಸ್ಥೆಯನ್ನ 2010-11ನೇ ಸಾಲಿನಲ್ಲಿ ಪ್ರಾರಂಭಿಸಲಾಯಿತು. ಈ ಭಾಗದ ರೈತಾಪಿ ಕುಟುಂಬಕ್ಕೆ ಒಳ್ಳೆಯ ಶಿಕ್ಷಣ ನೀಡುವ ಉದ್ದೇಶದಿಂದ ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರಿಂಗ್, ಮೆಡಿಕಲ್ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಹಾಗೆ ಪ್ರತಿ ವರ್ಷ ಬೇರೆ ಬೇರೆ ವಸತಿ ಶಾಲೆಗೆ ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಿದ್ದಾರೆ. ವಿಷಯವಾರು ನುರಿತ ಶಿಕ್ಷಕಿಯರು ಮಕ್ಕಳಿಗೆ ಪಾಠ ಬೋಧನೆ ಮಾಡುತ್ತಿದ್ದಾರೆ. ಶಾಲೆ ಗ್ರಾಮದ ಹೊರವಲಯದ ತೊಟ್ಟದ ವಿಶಾಲವಾದ ಮೈದಾನದಲ್ಲಿ ಸುಸಜ್ಜಿತವಾದ 12 ಕೋಣೆಗಳನ್ನ ಹೊಂದಿದ್ದು ಹಚ್ಚ ಹಸುರಿನ ಗಿಡ ಮರಗಳ ನಡುವೆ ತಲೆ ಎತ್ತಿ ನಿಂತಿದೆ. ಶುದ್ಧ ಕುಡಿಯುವ ನೀರು, ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ವಸತಿ ಶಿಕ್ಷಣದ ವ್ಯವಸ್ಥೆ ಹೊಂದಿದೆ. ತಂದೆ ಮೃತಪಟ್ಟಿರುವಂತಹ ಮಕ್ಕಳಿಗೆ ಅರ್ಧದಷ್ಟು ಫೀ, ತಂದೆ ತಾಯಿ ಇಲ್ಲದಂತಹ ಮಕ್ಕಳಿಗೆ ಉಚಿತ ಶಿಕ್ಷಣ ಸಂಸ್ಥೆ ನೀಡುತ್ತಿದೆ. ಈ ವರ್ಷ 2026-27ನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದ ಪ್ರವೇಶಗಳು ಪ್ರಾರಂಭವಾಗಿವೆ ಎಂದು ಸಂಸ್ಥೆಯ ಅಧ್ಯಕ್ಷ ಸದಾಶಿವ್ ಜಗತಾಪ್ ಗೋಳ್ ತಿಳಿಸಿದರು. ಸದಾಶಿವ್ ಪುಂಡಲಿಕ ಜಗತಾಪ್ ಗೋಳ್ ಅಂತೇಳಿ ಕುಪ್ಕಡ್ಡಿ ಗ್ರಾಮದಲ್ಲಿ ಜನಿಸಿ ಸಾಮಾನ್ಯ ಕುಟುಂಬದಿಂದ ಬೆಳೆದು ಇವತ್ತು ನಮ್ಮ ಕುಪ್ಕಡ್ಡಿ ಗ್ರಾಮದಲ್ಲಿ ಶ್ರೀ ಜ್ಞಾನದೇವ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆಯನ್ನು 2010 ಮತ್ತು 11ನೇ ಸಾಲಿನಲ್ಲಿ ಪ್ರಾರಂಭ ಮಾಡಿ ಈ ಭಾಗದ ರೈತಾಪಿ ಕುಟುಂಬಕ್ಕೆ ಒಳ್ಳೆಯ ಒಂದು ಶಿಕ್ಷಣ ಕೊಡುವ ಉದ್ದೇಶದಿಂದ ಶಾಲೆಯನ್ನು ಈಗ ನಮ್ಮ ಶಾಲೆ 17ನೇ ವರ್ಷದಲ್ಲಿ ಪಾದಾರ್ಪಣೆಯನ್ನಿಟ್ಟಿದೆ. ಒಳ್ಳೆಯ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆದು ಬೇರೆ ಬೇರೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಶಾಲೆಯಲ್ಲಿ ಈಗ ಸುಮಾರು 17 ವರ್ಷ ಅಂದರೆ ಇವಾಗ ಡಿಗ್ರಿ ಮುಗಿಸ್ಕೊಂಡು ಬೇರೆ ಬೇರೆ ಹುದ್ದೆಯಲ್ಲಿಯೂ ಕೂಡ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ದಲ್ಲಿ ಆಗಿರ್ಬೋದು ಮತ್ತು ಇನ್ನೂ ಉಳಿದ ವಿವಿಧ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ಒಂದು ಸಂತೋಷದ ವಿಷಯ. ಹಾಗೆ ನಮ್ಮ ಶಾಲೆ ಒಂದು ಗ್ರಾಮದಿಂದ 1 ಕಿಲೋಮೀಟರ್ ಅಂತರದಲ್ಲಿ ವಿಶಾಲವಾದಂಥ ಒಂದು ತೋಟದ ವ್ಯವಸ್ಥೆಯಲ್ಲಿ ಶಾಲೆಯನ್ನು ತೆಗೆದಿದ್ದೀವಿ. ಯಾವುದೇ ಒಂದು ಶಬ್ದಗಳನ್ನು ಬಾರದಾಗೆ ಒಂದು ಆಶ್ರಮ ಟೈಪ್ ನಮ್ಮ ಶಾಲೆ ಇರ್ತದೆ. ಈ ಶಾಲೆಯಲ್ಲಿ ಸುಮಾರು ಒಂದು 12 ಕೋಣೆಗಳು ಹಾಗೂ RCC ಬಿಲ್ಡಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಮಕ್ಕಳಿಗೆ ಆಟವನ್ನು ಆಡಲಿಕ್ಕೆ ಕೂಡ ವಿಶಾಲವಾದಂಥ ಒಂದು ಮೈದಾನವನ್ನು ಹೊಂದಿದೆ. ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಮತ್ತು ಇಲ್ಲಿ ನಮ್ಮಲ್ಲಿ ವಸತಿ ಸೌಕರ್ಯವೂ ಕೂಡ ಇದೆ. ಶಾಲೆಗೆ ಸುಮಾರು ಗ್ರಾಮ ದೂರಿಂದ ಈ ಶಾಲೆಗೆ ಬಂದು ವಸತಿಯನ್ನು ಮಕ್ಕಳು ಇರ್ತಾರೆ. ಅದರಂತೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದಂಥ ಕೋಣೆಗಳು ವಸತಿಯಲ್ಲಿ ವ್ಯವಸ್ಥೆ ಇದೆ. ಹಾಗೂ ನಮ್ಮ ಶಾಲೆಗೆ ಮಂಗಳೂರಿಂದ ಈ ಶಾಲೆಗೆ ಶಿಕ್ಷಕಿಯರು ಇಲ್ಲೇ ವಸತಿ ಇರ್ತಾರೆ. ಶಾಲೆಯಲ್ಲಿ ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ತಮ್ಮ ಮಕ್ಕಳು ಯಾರಾದರೂ ತಂದೆ ಇರಲಾರ್ದಂಥ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಅರ್ಧ ಫ್ಯೂಸನ್ನು ತೆಗೆದುಕೊಳ್ತೀವಿ. ಹಾಗೆ ಅನಾಥ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಯಾವುದೇ ಫ್ಯೂಸನ್ನು ತೆಗೆಲಾರದೆ ನಮ್ಮ ಶ್ರೀ ಜ್ಯೋತಿರ್ಲಿಂಗ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದೆ ಅಂತೇಳಿ ಹೇಳ್ಬೋದು. ಶಾಲೆಯಲ್ಲಿ ಪ್ರತಿ ವರ್ಷ ಸುಮಾರು ವಸತಿ ಶಾಲೆಗೆ ಮಕ್ಕಳು ಆಯ್ಕೆ ಆಗ್ತಾ ಇದ್ದಾವೆ. ನಾವು ಯಾವುದೇ ಆ ಮಕ್ಕಳ ಫೋಟೋಗಳನ್ನು ತೋರಿಸೋದಾಗಲಿ, ಹಳೆಯ ವಿದ್ಯಾರ್ಥಿಗಳು ಇದು ಮಾಡೋದಾಗಲಿ ಯಾವ ಥರ ಇದು ಮಾಡಲ್ಲ. ಹಾಗೆ ಈ ವರ್ಷ 2026-27ನೇ ಸಾಲಿನಲ್ಲಿ ಪ್ರವೇಶಗಳು ಆಗಿದ್ದಾವೆ. ಹಾಗೆ ತಮ್ಮ ಮಕ್ಕಳು ಕೂಡ ಈ ಜ್ಯೋತಿರ್ಲಿಂಗ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಶ್ರೀ ಜ್ಞಾನದೇವ ವಿದ್ಯಾಚೇತನ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿರಿ ಅಂಥೇಳಿ ಹೇಳ್ತಾ ಇದ್ದೀನಿ.
ಬಾಮ. ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.